ನಮಸ್ಕಾರ ಆತ್ಮೀಯರೇ, ಶಿಶಿರ ರಶ್ಮಿಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಮೇಲ್ಕೋಟೆಯಲ್ಲಿದ್ದೇವೆ. ಮೇಲ್ಕೋಟೆಯಲ್ಲಿರ್ತಕ್ಕಂಥ ಒಂದು ಸುಪ್ರಸಿದ್ಧವಾದಂತಹ ಏಕಶಿಲಾ ಗಣೇಶನನ್ನು ನಾವು ನಿಮಗೆ ತೋರಿಸಕೊಟ್ಟಿದ್ದೀವಿ. ದಯವಿಟ್ಟು ಸ್ಕಿಪ್ ಮಾಡದೆ ಈ ಪೂರ್ತಿಯಾಗಿ ವಿಡಿಯೋವನ್ನು ವೀಕ್ಷಿಸಿ. ಇಲ್ಲಿರ್ತಕ್ಕಂಥ ಐತಿಹಾಸಿಕ ಮತ್ತು ಧಾರ್ಮಿಕ ಹಿನ್ನೆಲೆಗಳನ್ನು ಈ ವಿಡಿಯೋದ ಮೂಲಕವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಆತ್ಮೀಯರೇ, ಹಲವಾರು ವೈಶಿಷ್ಟ್ಯಗಳಿಗೆ ಹೆಸರುವಾಸಿಯಾಗಿರುವ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಐತಿಹಾಸಿಕ ಧಾರ್ಮಿಕ ಕ್ಷೇತ್ರವೆಂದರೆ ಅದು ಮೇಲ್ಕೋಟೆ. ಮೇಲ್ಕೋಟೆಯಲ್ಲಿರ್ತಕ್ಕಂಥ ಯೋಗ ನರಸಿಂಹಸ್ವಾಮಿ ಬೆಟ್ಟದ ಬುಡದಲ್ಲಿರ್ತಕ್ಕಂಥ ಏಕಶಿಲಾ ಗಣಪತಿಯ ವಿಗ್ರಹ ಇದು. ಈ ಗಣಪತಿಯ ವಿಗ್ರಹ ನೋಡೋದಕ್ಕಂತೂ ತುಂಬಾ ಆಕರ್ಷಕವಾಗಿದೆ. ನೋಡ್ತಾ ಇದ್ರೆ ಇನ್ನೂ ನೋಡ್ತಾನೇ ಇರಬೇಕು ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಮೂಡುತ್ತೆ. ಅಷ್ಟೇ ಭಕ್ತಿಯೂ ಕೂಡ ಮೂಡುತ್ತೆ. ಆತ್ಮೀಯರೇ, ಈಗಾಗಲೇ ನಾನು ತಿಳಿಸಿದಂತೆ ಮೇಲ್ಕೋಟೆ ಐತಿಹಾಸಿಕ ಮತ್ತು ಧಾರ್ಮಿಕ ಕ್ಷೇತ್ರ. ಇಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ದೇವಾಲಯಗಳಿರ್ಬೋದು ಅಥವಾ ಸ್ಮಾರಕಗಳಿರ್ಬೋದು, ಇವೆಲ್ಲವೂ ಕೂಡ ತಮ್ಮದೇ ಆದಂಥ ಒಂದಿಷ್ಟು ಇತಿಹಾಸವನ್ನು ಸಮಾಜಕ್ಕೆ ನಮಗೆ ತಿಳಿಪಡಿಸುತ್ತವೆ. ಈ ಒಂದು ನಿಟ್ಟಿನಲ್ಲಿ ಈ ವಿಗ್ರಹ ಹೇಗೆ ನಿರ್ಮಾಣವಾಯಿತು ಎಂಬ ಬಗೆಗೆ ಒಂದು ಕಥೆಯೇ ಇದೆ. ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸುವ ಪ್ರಯತ್ನ ಮಾಡಿದ್ದೀನಿ. ಶ್ರೀ ಚಲುವನಾರಾಯಣ ಸ್ವಾಮಿ ಇರ್ತಕ್ಕಂತಹ ಮೇಲುಕೋಟೆ ಹಲವು ವೈಶಿಷ್ಟ್ಯ ಹಾಗೂ ವೈವಿಧ್ಯತೆಗೆ ಹೆಸರಾದಂತಹ ಐತಿಹಾಸಿಕ ಮತ್ತು ಧಾರ್ಮಿಕ ಕ್ಷೇತ್ರ. ಇಲ್ಲಿನ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಬುಡದಲ್ಲಿರ್ತಕ್ಕಂಥದ್ದು ಇದೇ ಬೃಹತಾಕಾರವಾದಂತಹ ಏಕಶಿಲಾ ಗಣೇಶನ ವಿಗ್ರಹ. ಈ ವಿಗ್ರಹ ಚಾಲುಕ್ಯರ ಕಾಲದ ಏಕಶಿಲಾ ಗಣಪ ಮೇಲ್ಕೋಟೆಯಲ್ಲಿ ಪ್ರತಿಷ್ಠಾಪನೆಯಾಗಿತ್ತು ಅನ್ನೋದು ಇತಿಹಾಸಕಾರರ ವಾದ. ಈ ಏಕಶಿಲಾ ಗಣಪತಿ ವಿಗ್ರಹಕ್ಕೆ ಪ್ರಳಯ ಗಣಪತಿ ಅಂತಲೂ ಕೂಡ ಕರೆಯಲಾಗ್ತದೆ. ಈ ವಿಶೇಷ ಪ್ರಳಯ ಗಣಪತಿ ಬಗ್ಗೆ ಒಂದು ಐತಿಹ್ಯ ಕಥೆ ಕೂಡ ನಮಗೆ ಸಿಗುತ್ತೆ. ಮೈಸೂರು ಮತ್ತು ವಿಜಯನಗರದ ಅರಸರು ಮೇಲುಕೋಟೆಯಲ್ಲಿ ಆಳ್ವಿಕೆಯ ವೇಳೆ ಬೆಟ್ಟದ ಮೇಲಿನ ಯೋಗ ನರಸಿಂಹಸ್ವಾಮಿ ದೇವಾಲಯದ ರಾಜಗೋಪುರ ನಿರ್ಮಾಣ ಕಾಮಗಾರಿ ನಡೆಯುತ್ತಿರುವಾಗ ನಾನಾ ಅನಾಹುತಗಳು ಆಗ್ತಿದ್ವಂತೆ. ಅಲ್ಲದೆ ಈ ಒಂದು ಸಂದರ್ಭದಲ್ಲಿ 10 ಕಾರ್ಮಿಕರು ಸಾವನ್ನಪ್ಪಿದ್ರಂತೆ. ಇಲ್ಲಿನ ಕಾರ್ಮಿಕರನ್ನು ನೋಡಿ ಬೆಟ್ಟದ ಬುಡದ ಈ ಏಕಶಿಲಾ ಗಣಪ ನಕ್ಕನಂತೆ. ನಂತರ ಅಲ್ಲಿನ ಕಾರ್ಮಿಕರು ಬಂದು ಈ ಗಣಪನಿಗೆ ಪೂಜೆ ಮಾಡಲು ಆರಂಭ ಮಾಡಿದರಂತೆ. ಅನಂತರ ಯಾವುದೇ ತೊಂದರೆ ಆಗದೆ ರಾಜಗೋಪುರದ ಕೆಲಸ ನಿರ್ವಿಘ್ನವಾಗಿ ನೆರವೇರಿತಂತೆ. ಆ ನಂತರ ಮೇಲುಕೋಟೆಯ ವೈಷ್ಣವರು ನಿತ್ಯ ಈ ಗಣಪನಿಗೆ ಪೂಜೆ ಮಾಡಿಕೊಂಡು ಬರ್ತಿದ್ದಾರೆ. ಗಣೇಶನನ್ನ ಭಕ್ತಿಯಿಂದ ಪ್ರಾರ್ಥಿಸಿದ್ರೆ ಅದೆಂತಹ ವಿಘ್ನಗಳಿದ್ರೂ ಪರಿಹರಿಸುತ್ತಾನೆ ಅನ್ನೋದು ಇಲ್ಲಿನ ನಂಬಿಕೆ. ಮೇಲುಕೋಟೆಯ ಯೋಗ ನರಸಿಂಹಸ್ವಾಮಿ ಬೆಟ್ಟದ ಬುಡದಲ್ಲಿರ್ತಕ್ಕಂಥ ಈ ಏಕಶಿಲಾ ಗಣಪ ಸುಮಾರು 16 ಅಡಿ ಎತ್ತರವಿದ್ದಾನೆ. ಇಂತಹ ಅಪರೂಪವಾದಂತಹ ಹಲವು ವೈಶಿಷ್ಟ್ಯಗಳಿಂದ ಕೂಡಿದಂತಹ ಈ ಏಕಶಿಲಾ ಗಣಪನ ವಿಗ್ರಹವನ್ನ ಕಣ್ತುಂಬಿಕೊಳ್ಳೋದು ಮನಸ್ಸಿಗೆ ನಿಜಕ್ಕೂ ಕೂಡ ಸಂತೋಷ ತಂದುಕೊಡುತ್ತೆ. ಈ ಗಣೇಶನ ವಿಗ್ರಹದ ಇನ್ನೊಂದು ವಿಶೇಷ ಏನಂದ್ರೆ ಇದು ಪ್ರಳಯವನ್ನು ತಿಳಿಸಿತ್ತಂತೆ. ಉತ್ತರ ದಿಕ್ಕಿನಲ್ಲಿರುವ ಈ ಗಣಪನ ವಿಗ್ರಹ ಪಶ್ಚಿಮ ದಿಕ್ಕಿನವರೆಗೂ ತಿರುಗುತ್ತದೆ ಎಂಬುದು ಇಲ್ಲಿನ ಭಕ್ತರ ವಾದ. ಅದರಲ್ಲೂ ಪಶ್ಚಿಮ ದಿಕ್ಕಿಗೆ ಇರುವ ಯೋಗ ನರಸಿಂಹಸ್ವಾಮಿ ಕಡೆಗೆ ಈ ಗಣಪ ತಿರುಗಿದ್ರೆ ಜಲ ಜಗತ್ತು ಪ್ರಳಯವಾಗುತ್ತೆ ಎಂಬ ನಂಬಿಕೆ ಇದೆ. ಅಲ್ಲದೆ ಈಗಾಗಲೇ ಪ್ರತಿ ವರ್ಷ ಸ್ವಲ್ಪವೇ ಸ್ವಲ್ಪ ತಿರುಗುತ್ತಿದ್ದು ಆ ಕಾರಣದಿಂದ ವಿಶ್ವದಲ್ಲೇ ಅನೇಕ ಜಲಪ್ರಳಯಗಳು ಆಗ್ತಿವೆ ಎನ್ನುವುದು ಸ್ಥಳೀಯರ ವಾದ. ಹಲವು ಚಕಿತಗಳನ್ನು ಸೃಷ್ಟಿಸಿರುವ ಈ ಏಕಶಿಲಾ ಗಣಪನ ವಿಗ್ರಹವನ್ನು ನಾವು ಕಣ್ತುಂಬಿಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬಹಳಷ್ಟು ಸಂತಸ ತರಿಸಿದೆ. ಮೇಲುಕೋಟೆ ಅಂದ್ರೇನೆ ದೇವಾಲಯಗಳಿಗೆ ಮತ್ತು ಐತಿಹಾಸಿಕ ಒಂದು ಪ್ರೇಕ್ಷಣೀಯ ಸ್ಥಳಗಳಿಗೆ ಸಾಕ್ಷಿಯಾಗಿರ್ತಕ್ಕಂಥದ್ದು. ಇಂತಹ ಈ ಪ್ರದೇಶದಲ್ಲಿ ಈ ಏಕಶಿಲಾ ಗಣಪತಿಯ ಒಂದು ಪ್ರತಿಷ್ಠಾಪನೆ ಆಗಿರತಕ್ಕಂಥದ್ದು ನಿಜಕ್ಕೂ ಕೂಡ ಬಹಳ ಒಂದು ಚಕಿತವೇ ಸರಿ. ಒಟ್ಟಿನಲ್ಲಿ ಮೇಲುಕೋಟೆಯ ಈ ಪ್ರಳಯ ಗಣಪನ ಈ ವೈಶಿಷ್ಟ್ಯ ಇದೀಗ ಎಲ್ಲರ ಆಕರ್ಷಣೆಯಾಗಿದ್ದು ಇದರಿಂದಾಗಿಯೇ ಈ ಗಣಪನಿಗೆ ಈಗ ಪ್ರಳಯ ಸೂಚಕ ಗಣಪ ಅಂತಲೇ ಪ್ರಸಿದ್ಧಿ ಬಂದಿದೆ.
ಗಣಪನ ವಿಗ್ರಹ ತಿರುಗುತ್ತದೆ ಎನ್ನುವುದು ವೈಜ್ಞಾನಿಕವಾಗಿ ಒಪ್ಪಲು ಸಾಧ್ಯ ಆಗಲ್ಲ. ಆದರೂ ಇಲ್ಲಿನ ಜನರು ಈ ಕಲ್ಲಿನ ಗಣಪ ದಕ್ಷಿಣಕ್ಕೆ ತಿರುಗಿದ್ರೆ ಪ್ರಳಯವಾಗುತ್ತದೆ ಎಂದು ನಂಬಿದ್ದಾರೆ. ಆತ್ಮೀಯರೇ, ನೀವು ನಿಮ್ಮ ಸ್ನೇಹಿತರು, ನಿಮ್ಮ ಕುಟುಂಬ ವರ್ಗದವರೊಂದಿಗೆ ಮೇಲುಕೋಟೆಗೆ ಬಂದಾಗ ಮಿಸ್ ಮಾಡದೆ ಈ ಏಕಶಿಲಾ ಗಣಪತಿಯ ವಿಗ್ರಹವನ್ನ ದರ್ಶನ ಮಾಡಿ. ನಿಜಕ್ಕೂ ಕೂಡ ಬಹಳಷ್ಟು ಅದ್ಭುತವಾಗಿದೆ. ನಾನು ಈ ವಿಡಿಯೋದಲ್ಲಿ ಕೊಟ್ಟ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ. ಅದರೊಟ್ಟಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನನ್ನ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅನಂತ ವಂದನೆಗಳು.